ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಹಾಗೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗೆ ನೋಟಿಫಿಕೇಷನ್ ಆನ್ ಆಗುತ್ತೆ. ಇವತ್ತು ಟಾಪಿಕ್ ಬಂದುಬಿಟ್ಟು ಪಯಣ ಬಗ್ಗೆ. ಪಯಣಗೆ ವಿಸಿಟ್ ಕೊಟ್ಟಿದ್ದು ಅದ್ರ ಬಗ್ಗೆ. ಮೈಸೂರಿನಲ್ಲಿರುವ 12 ಕಿಲೋಮೀಟರ್ ಹತ್ತಿರ ಇರುವ ಪಯಣ ವೀಕೆಂಡ್ ಹಾಲ್ ಮ್ಯೂಸಿಯಂಗೆ ಭೇಟಿ ನೀಡಿದೆವು. ಇದು ಶ್ರೀ ಡಿ ವೀರೇಂದ್ರ ಹೆಗ್ಗಡೆ ಅವರು ನಿರ್ಮಿಸಿದ್ದಾರೆ. ಅವರಿಂದ ಸಂಗ್ರಹಿಸಲ್ಪಟ್ಟ ಪುರಾತನ ಕಾರುಗಳು ಆಕರ್ಷಣೀಯವಾಗಿದೆ. ಒಳಗಡೆ ಹೋಗಿದ ತಕ್ಷಣ ನಮಗೆ ಸುಂದರವಾದ ಒಂದು ದೊಡ್ಡ ಬಸ್ ಥರ ರೆಡ್ ಬಸ್ ಇರುತ್ತೆ. ಅದು ನೋಡೋಕ್ಕೆ ಎಷ್ಟು ಸುಂದರವಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಳಗೆ ಹೋದಾಗ ಮಹಾರಾಜರ ಕಾಲದಲ್ಲಿ ಕಾಲುಗಳು ಐತಿಹಾಸಿಕ ಬೈಕ್ಗಳು ಮತ್ತು ದೈತ ಕಾರಿನ ಟೈರ್ ಆಕಾರದ ಸುಂದರವಾದ ಆಕ್ಸೆಟ್ಗಳು ಅತಿ ಹೆಚ್ಚಿವೆ. ಒಳಗೆ ಎಂಟ್ರಿ ಕೊಟ್ಟಿದ ತಕ್ಷಣ ಪ್ರವೇಶ ಶುಲ್ಕ ಬಂದು 75 ರೂಪಾಯಿ ಇರುತ್ತೆ ಒಬ್ಬರಿಗೆ. ಅಲ್ಲಿ ಒಳಗೆ ಹೋದಾಗ ಫುಲ್ಲು 70 ಹೆಚ್ಚಿನ ಕಾರುಗಳು, ಅತಿ ಹೆಚ್ಚು ಹಳೆ ಕಾಲದಲ್ಲಿ ಯೂಸ್ ಮಾಡುತ್ತಿರುವ ಕಾರುಗಳು ಅತಿ ಹೆಚ್ಚಾಗಿರುತ್ತೆ. ಹಾಗೆ ವೀರೇಂದ್ರ ಹೆಗ್ಗಡೆಯವರು ಸ್ಕೂಲ್ ಹೋಗೋ ಟೈಮಲ್ಲಿ, ಕಾಲೇಜ್ಗೆ ಹೋಗೋ ಟೈಮಲ್ಲಿ ಕಾರನ್ನು ಉಪಯೋಗಿಸುವ ಕಾರು ಅದು ಇದೆ. ಹಾಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೂಡ ಓಡಿಸಿರುವ ಕಾರುಗಳು ಇವೆ. ಅವು ಎಲ್ಲ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿರುವ ಅತಿ ಹೆಚ್ಚು ಕಾರುಗಳಾಗಿವೆ. ಎತ್ತಿನ ಗಾಡಿ, ಟ್ರ್ಯಾಕ್ಟರಿ ಮುಂತಾದವುಗಳು ಅತಿ ಹೆಚ್ಚಿವೆ. ಚಕ್ರಗಳು ಹಾಗೆ ಬಂದೆಂದು ತೋರಿಸುತ್ತದೆ. ಇಟಲಿಯಲ್ಲಿ ಉಪಯೋಗಿಸಿರುವ ಅತಿ ಹೆಚ್ಚು ಕಾರುಗಳು ಮತ್ತು USA ಉಪಯೋಗಿಸುವ ಕಾರುಗಳು, ಹಳೆ ಕಾಲದಲ್ಲಿ ಪಲ್ಲಕ್ಕಿಯಲ್ಲಿರುವ ಕಾರುಗಳು ರಾಜರು ಜಾಸ್ತಿ ಉಪಯೋಗಿಸ್ತಿದ್ರು. ಆಮೇಲೆ ಫುಲ್ಲೂ ಎಷ್ಟು ರೆಡ್ ಆ್ಯಂಡ್ ಬ್ಲೂ ಎಲ್ಲ ಥರ ಕಾರುಗಳು ಅತಿ ಹೆಚ್ಚು ಉಪಯೋಗಿಸ್ತಿದ್ವಲ್ಲ, ಅವೆಲ್ಲ ಅತಿ ಹೆಚ್ಚು ನೋಡ್ಬೋದು. ಯಾರು ಅಲ್ಲಿಗೆ ಹೋಗಬೇಕಂದ್ರೆ ಹೋಗಿ ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ ಸುಂದರವಾಗಿದೆ. ಫುಲ್ಲೂ ನೋಡೋಕೆ ಮಾತ್ರ ಎಷ್ಟು ದೊಡ್ಡದಾಗಿದೆ. ಫುಲ್ ಕಾರ್ ಶೇಪಲ್ಲಿರುತ್ತೆ ಪಯಣ. ನೋಡೋಕೆ ಮಾತ್ರ ಹೆಮ್ಮೆಯಾಗಿರುತ್ತೆ. ಒಳಗೆ ಹೋಗಿದ ತಕ್ಷಣ, ಎಂಟ್ರಿ ಆಗಿದ ತಕ್ಷಣ ಎಷ್ಟು ಕಾರುಗಳು, ಎಷ್ಟು ಬೈಕ್ಗಳು ಹಳೆ ಕಾಲದ್ದು ಯೂಸ್ ಮಾಡ್ತಿರೋವು ಎಲ್ಲ ಹೊಸ ಕಾರುಗಳೇ ಆಗಿರುತ್ತೆ. ನೋಡೋಕೆ ಮಾತ್ರ ಕಣ್ಣು ಸಾಲದು ಆ ಥರ ಇರುತ್ತೆ. ಅಲ್ಲಿ ಇಟಲಿಯಲ್ಲಿ ಬಳಸ್ತಿದ್ದ ಕಾರು ಮತ್ತು USA, ಇಂಡಿಯಾದಲ್ಲೂ ಅತಿ ಹೆಚ್ಚು ಹಳೆ ಕಾಲಿಂದು ಯೂಸ್ ಮಾಡ್ತಿದ್ದುವ ಕಾರು ಅತಿ ಹೆಚ್ಚು ನೋಡ್ಬೋದು. ಅಲ್ಲಿ ಒಂದೊಂದು ಕಾರುಗಳು, ಬೈಕ್ಗಳು ಸುಂದರವಾದ ಕ್ಷಣಗಳನ್ನು ತೋರಿಸುತ್ತದೆ. ಅಷ್ಟು ಸಖತ್ತಾಗಿದೆ ಫುಲ್ಲೂ. ಆ ಜಾಗಕ್ಕೆ ಹೋಗಿ ಭೇಟಿ ನೀಡಿದರೆ ಅವರು ಹಾಗೆ ಕಮೆಂಟ್ ಮಾಡಿ ಹೇಗಿದೆ ಎಂದು. ಹಳೆ ಕಾಲದಲ್ಲಿ ಉಪಯೋಗಿಸ್ತಿದ್ದು ಮತ್ತು ಫುಲ್ಲೂ ಬುಲೆಟ್ ಥರ ಇರುತ್ತೆ ಗಾಡಿಗಳೂ, ಅವನು ಸಹ ಎಷ್ಟು ಚೆಂದ ಇತ್ತು ಅಂದರೆ ನೋಡೋಕೆ ಕಣ್ಣು ಸಾಲದು ಆ ಥರ ಇರುತ್ತೆ. ಅತಿ ಹೆಚ್ಚು ರಾಜರು ಜಾಸ್ತಿ ಯೂಸ್ ಮಾಡ್ತಿದ್ರು. ಅತಿ ಹೆಚ್ಚು ರಾಜರು ಮಾಡ್ತಾಯಿದ್ರು ಮತ್ತು ಬೇರೆ ದೇಶದಲ್ಲಿ ಹಳಬ್ರು ಸಹ ಯೂಸ್ ಮಾಡ್ತಿದ್ರು. ಫ್ರಾನ್ಸ್ನಲ್ಲಿ ಉಪಯೋಗಿಸುವ ಕಾರುಗಳು, ಭಾರತದಲ್ಲಿ ಉಪಯೋಗಿಸುವ ಕಾರುಗಳು ಮುಂತಾದ ಹಲವಾರು ಕಾರುಗಳು ಇವೆ. ಹಳೆ ಕಾಲದಲ್ಲಿ ಬಾಗಿಲು, ಹಳೆ ಕಾಲದಲ್ಲಿ ಕೆತ್ತನೆ ಮಾಡಿರುವ ಬಾಗಿಲು, ಆಮೇಲೆ ಇದು ಬಾಗಿಲಿಗೆ ಇದ್ರ ಥರ ಡೆಕೋರೇಷನ್ ಥರ ಮಾಡ್ತಾರಲ್ಲ, ಅವೆಲ್ಲ ಕೆತ್ತನೆ ಮಾಡಿರೋದು. ಎಷ್ಟು ಒಂದೊಂದು ಚಿತ್ರನೂ ಎಷ್ಟು ಸಖತ್ತಾಗಿ ಕೆತ್ತಿದ್ದಾರೆ ಅಂದರೆ ಅವ್ರಿಗೆ ಆರ್ಟ್ ಆಫ್ ಹೇಳಬೇಕು, ಆ ಥರ ಚೆನ್ನಾಗಿ ಮಾಡಿದ್ದಾರೆ ಫುಲ್ಲೂ. ಗಡಿಯಾರನೂ ಸಖತ್ತಾಗಿ ಕೆತ್ತಿದ್ದಾರೆ. ಅದನ್ನು ಬಾಗಿಲು ಟೈಪಲ್ಲೇ ಮಾಡಿಬಿಟ್ಟು ಗಡಿಯಾರನೂ ಸಹ ಸುಂದರವಾಗಿ ಕೆತ್ತಿದ್ದಾರೆ. ಗಡಿಯಾರ ಆದಮೇಲೆ ಫುಲ್ಲೂ ಶಾವಿಗೆ ಒತ್ತೋದು. ಫುಡ್ ಐಟಮಲ್ಲಿ ಬಂದಾಗ ಶಾವಿಗೆ ಒತ್ತೋದು, ಚಕ್ಲಿ ಒತ್ತೋದು, ಒಂದೊಂದು ಫೋಟೋನು ಎಷ್ಟು ಸುಂದರವಾಗಿದೆ ಅಂದರೆ ನೋಡೋಕೆ ಎರಡು ಕಣ್ಣು ಸಾಲದು ಆ ಥರ ಇದೆ. ಆಮೇಲೆ ಬೈಕ್ದು ಬಂದು ಬುಲೆಟ್ಗಳು ಯಾವಾಗ ಯಾರ್ಯಾರು ಯೂಸ್ ಮಾಡ್ತಿದ್ರೋ ಅವೆಲ್ಲನೂ ಸಹ ಸಖತ್ತಾಗಿದೆ. ಬೈಕ್ಗಳು ಎಷ್ಟು ಹಳೆ ಕಾಲದ್ದು ಅಂದ್ರೂ ನೋಡೋಕೆ ಮಾತ್ರ ಎಷ್ಟು ಸಖತ್ತಾಗಿದೆ ಅಂದರೆ ಇನ್ನೂ ಯೂಸೇ ಮಾಡಿಲ್ವೇನೋ, ಈಗ ತಂದು ಹೊಸದು ಇಕ್ಕಿದ್ದೀರೇನೋ ಆ ಥರ ಇದೆ ಅವು ಫುಲ್ಲೂ. ಸುಂದರವಾದದ್ದು
ಬೈಕ್ ಒಂದೊಂದು ಕಲರ್ ವೈಟ್ ಆ್ಯಂಡ್ ಬ್ಲ್ಯಾಕ್, ಯೆಲ್ಲೋ, ರೆಡ್ ಎಲ್ಲ ಕಲರು ಸಹ ಇರುತ್ತೋ. ನೋಡೋಕೆ ಮಾತ್ರ ಸಖತ್ತಾಗಿತ್ತು ಫುಲ್ಲುನು. ಆಮೇಲೆ ಅಲ್ಲಿ ಫ್ಯಾನು ಸಹ ಎಷ್ಟು ಮೇಲೆ ಹಾಕಿದ್ರೂ ಎಷ್ಟು ಓಡ್ತಿತ್ತು ಅಂದರೆ ಎಲ್ಲ ಕಡೆ ಒಂದೇ ಫ್ಯಾನಲ್ಲಿ ಎಲ್ಲ ಕಡೆನೂ ಗಾಳಿ ಬೀಸ್ತಾಯಿತ್ತು. ಅದು ಸಹ ಸಖತ್ತಾಗಿತ್ತು. ಅಡುಗೆ ಮನೆಯಲ್ಲಿ ಯೂಸ್ ಮಾಡುತ್ತಿರುವ ಸಾಮಾನುಗಳು, ಸೌಟ್ಗಳೆಲ್ಲ ಎಷ್ಟು ಇದು ಮರದಿಂದ ಕೆತ್ತಿರೋದು ಗೊತ್ತಾ, ಸೌಟ್ಗಳು ಮತ್ತು ಅಕ್ಕಿಗೆ ರೇಷನ್ ಹಾಕೊಳ್ತೀವಲ್ಲ ಅದು ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಸೂಪರಾಗಿ ಮಾಡಿದ್ದಾರೆ. ಅದು ಫುಲ್ಲುನು ಎಲ್ಲ ಇದರಲ್ಲಿ ಮರದ ದಿಂಡಲ್ಲಿ ಅನಿಸುತ್ತೆ ಮಾಡಿರೋದು ಫುಲ್ಲುನು. ಸೂಪರಾಗಿತ್ತು ಫುಲ್ಲುನು, ಒಂದೊಂದು ನೋಡೋಕ್ಕೂ ಸಖತ್ತಾಗಿದೆ. ಆಮೇಲೆ ಅಲ್ಲಿರುವ ಹಳೆ ಕಾರುಗಳಂತೂ ನೋಡೋಕ್ಕೆ ಹಳೇದು ಅನಿಸೋದೇ ಇಲ್ಲ, ಎಲ್ಲ ಹೊಸದೇ ಅನಿಸುತ್ತೆ. ಅದು ಟೈರಿಂದ ಮಾಡಿರೋದು ಫುಲ್ಲುನು ಎಷ್ಟು ಸಖತ್ತಾಗಿದೆ ಅಂದರೆ ನೋಡೋಕ್ಕೆ ಫುಲ್ ಸಖತ್ತಾಗಿದೆ. ಹಂಗೇನೆ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿರುವ ಮನೆಯಲ್ಲಿ ಅಡುಗೆ ಸಾಮಾನುಗಳದ್ದು ಎಲ್ಲನೂ ಇದೆ. ಪ್ಲೇಟಸ್ಸು, ಇದು ಅಕ್ಕಿ ಹಾಕೋಣ ಬೇಷನ್ಸು ಅವೆಲ್ಲ ಇದೆ. ನೀವು ಒಮ್ಮೆ ಹೋಗಿ ಭೇಟಿ ಕೊಡಿ, ನೋಡಿದ್ರೆ ಚೆನ್ನಾಗಿರುತ್ತೆ ಫುಲ್ಲುನು. ಹಾಗೆ ಯಾರೆಲ್ಲ ಹೊಸಬ್ರು ನೋಡ್ತಿದ್ರೆ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.